ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾವು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ಅಂದರೆ ಶುಕ್ರವಾರದ ನಿಯಮಗಳಾಗಿರೋ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ನಿಯಮವನ್ನು ಹೇಳ್ತಾ ಇದ್ದೀನಿ. ನಾನು ಈಗಾಗಲೇ ಸುಮಾರು ಟಿಪ್ಸ್ನ ನಾವು ಶೇರ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಇವತ್ತು ಹೇಳ್ತಾ ಇರೋ ಟಿಪ್ಪನ್ನು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅಂದರೆ ಶುಕ್ರವಾರ ಒಂದು ಪೂಜೆ ವೇಳೆ ಆಗಿರಬಹುದು, ಬೆಳಗ್ಗೆ ಟೈಮ್ ನೋಡ್ಕೋಬೇಕು ಅಥವಾ ಸಾಯಂಕಾಲ ಮಾಡಿದ್ರೆ ತುಂಬ ಒಳ್ಳೆಯದು. ಒಂದು ಯೆಲ್ಲೋ ಕ್ಲಾತ್ ತಗೋಬೇಕು. ಯೆಲ್ಲೋ ಕ್ಲಾತಲ್ಲಿ ನವಧಾನ್ಯಗಳು ಒಂದು ಇಡಿಯಷ್ಟು ತಗೊಂಡು ಅದರಲ್ಲಿ ಮೂಟೆ ಕಟ್ಟಿಬಿಟ್ಟು ಅದನ್ನು ನೀವು ಸಾಯಂಕಾಲ ಪೂಜೆ ಮಾಡೋ ಟೈಮಲ್ಲಿ ನಿಮ್ಮ ಮನೆಯ ಮುಂಭಾಗಗಳಿಗೆ ಕಟ್ಟರೆ ಅಂತ ಇದಕ್ಕೆ ಮೊದಲಿನ ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ. ಈ ಟಿಪ್ಪು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ಅದಕ್ಕೆ ಮತ್ತೆ ಅದನ್ನು ನೆನಪಿಸ್ತಾ ಇದ್ದೀನಿ. ಹಾಗಾಗಿ ಕಟ್ಟಿಬಿಟ್ಟು ಅದನ್ನು ಅವಾಗವಾಗ ಬದಲಾಯಿಸ್ಬೋದು. ಒಂದು 3 ಮಂತ್ಸ್ಗೊಮ್ಮೆ ಬೇಕಿದ್ರೂ ಬದಲಾಯಿಸ್ಬೋದು. ಹರಿತಾ ಇರೋ ನೀರಿಗೆ ಎತ್ಕೊಂಡೋಗಿ ಹಾಕಬೇಕು. ನಿಮ್ಮ ಸಂಕಲ್ಪ ಹೇಳ್ಕೊಂಡು ಅದನ್ನು ಕಟ್ಟಬೇಕು ನಿಮ್ಮ ಹೆಬ್ಬಾಗಳಿಗೆ. ಆಮೇಲೆ ಸಂಕಲ್ಪ ಹೇಳ್ಕೊಂಡಾದ ತಕ್ಷಣ ಒಂದು 3 ತಿಂಗಳಾದಮೇಲೆ ಹರಿಯೋ ನೀರಲ್ಲಿ ಅದನ್ನು ಹಾಕ್ಕೋಬಹುದು. ಸೊ ಇದೂ ಚೆನ್ನಾಗಿ ರಿಸಲ್ಟ್ ಕೊಡುವಂಥದ್ದು. ಮತ್ತು ಇಲ್ಲಿ ನಿಮ್ಮ ಮನೆಯಲ್ಲಿ ಸಮಸ್ಯೆಗಳು ಮತ್ತೆ ಮತ್ತೆ ಕಾಡ್ತಾ ಇದೆ, ನಾವು ಲಕ್ಷ್ಮಿಯನ್ನು ಬರಮಾಡ್ಕೊಳ್ಳೋದು ಇನ್ನೂ ಈಸಿ ಆಗಬೇಕು ಅಂದರೆ ಒಂದು ಬೆಳ್ಳಿ ಬೌಲಲ್ಲಿ ಈಗಾಗಲೇ ನಾನು ಲಕ್ಷ್ಮೀ ಕಟಾಕ್ಷವನ್ನು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ಸೊ ಲಕ್ಷ್ಮೀ ಕಟಾಕ್ಷ ಪ್ರತಿದಿನ ಧಾರಣೆ ಮಾಡೋದ್ರಿಂದನೂ ನಮಗೆ ಹಣಕಾಸಿನ ಸಮಸ್ಯೆಗಳು ಕಡಿಮೆಯಾಗಿ ಲಕ್ಷ್ಮಿಯನ್ನು ಬರಮಾಡ್ಕೋಬೋದು, ಅಂದರೆ ಲಕ್ಷ್ಮಿನ ಅಟ್ರ್ಯಾಕ್ಟ್ ಮಾಡಬಹುದು. ಜೊತೆಗೆ ಈಗ ಹೇಳ್ತಾ ಇರೋ ಟಿಪ್ಪು ನಿಮಗೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಆಲ್ಮೋಸ್ಟ್ ಅದೇ ಇಂಗ್ರೀಡಿಯೆಂಟ್ಸ್ ಬರುತ್ತೆ, ಒಂದು ಇಂಗ್ರೀಡಿಯೆಂಟ್ ಮಾತ್ರ ಅಡಿಷ್ನಲ್ ಆಗಿ ಇರುತ್ತೆ. ಅದು ಏನು ಅಂದರೆ ಇಲ್ಲಿ 9 ಲವಂಗ ತಗೋಬೇಕು. 9 ಲವಂಗ ತಗೋಬೇಕು. ಬೆಳ್ಳಿ ಬೌಲ್ ಚಿಕ್ಕದಾಗಿರಬೇಕು. 9 ಲವಂಗ ಮತ್ತು 2 ಇದು ಏಲಕ್ಕಿ ತಗೋಬೇಕು. 2 ಏಲಕ್ಕಿ, ಪಚ್ಚೆ ಕರ್ಪೂರ ಒಂದು ಬಿಳ್ಳೆಯಷ್ಟು ತಗೊಂಡು ಒಂದು 9 ಅಥವಾ 7 ಕರಿಮೆಣಸು ಅದರ ಒಳಗಡೆ ಹಾಕಬೇಕು. ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕಬೇಕು. ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕಿಬಿಟ್ಟು ಅದನ್ನು ತುಂಬ ಚೆನ್ನಾಗಿ ಭಸ್ಮ ಮಾಡಬೇಕು. ಅಂದರೆ ಬೆಂಕಿ ಹಚ್ಚಿಬಿಟ್ಟು ಅದನ್ನು ಒಂದು ಧೂಪ ಥರ ಮಾಡಿ ಅದನ್ನು ಭಸ್ಮ ಮಾಡಬೇಕು. ಈ ಭಸ್ಮ ನೀವು ಫಸ್ಟು ಅನಿಸ್ಬಿಟ್ಟು ಅದನ್ನು ಪೌಡರ್ ಮಾಡಿ ತುಪ್ಪ ಆ್ಯಡ್ ಮಾಡಿ ಧಾರಣೆ ಬೇಕಿದ್ರೂ ಮಾಡಬಹುದು. ಅದನ್ನು ಸುಡೋವಾಗೆ ಬೇಕಿದ್ರೂ ತುಪ್ಪ ಹಾಕಿಬಿಟ್ಟು ಅದನ್ನು ಒಂದು ಲೇಹ್ಯ ಥರ ಪ್ರಿಪೇರ್ ಮಾಡಿ ಡೈಲಿ ನೀವು ಹಣೆಗೆ ತಿಲಕ ಧಾರಣೆ ಮಾಡೋದ್ರಿಂದ ಲಕ್ಷ್ಮೀ ಕಟಾಕ್ಷ ಅನ್ನೋದು ಬೇಗನೆ ಸಿಗುತ್ತೆ. ಸೊ ಲಕ್ಷ್ಮಿನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಇದು ಒಂದು ವಿಧಾನ. ಶುಕ್ರವಾರ ಮಾಡಬೇಕಾಗಿರೋ ನಿಯಮಗಳಿದೂ ಸಹ. ಮತ್ತು ನೀವು ಮನೆಯಲ್ಲಿ ಅರಿಶಿನ ನೀರು ಚಿಮ್ಮಿಸ್ತಾ ಇರಿ ಅಂತಲೂ ಹೇಳಿದ್ದೀನಿ. ಈ ಅರಿಶಿನ ನೀರು ಚಿಮ್ಮಿಸೋವಾಗಲೂ ಅಷ್ಟೇ ಪಚ್ಚೆ ಕರ್ಪೂರವನ್ನು ಪೌಡರ್ ಮಾಡಿಬಿಟ್ಟು ಪೌಡರ್ ಮಾಡಿ ನಾವು ಚಿಮ್ಮಿಸೋ ನೀರು ಸಮೇತ ಒಂದು ಸ್ವಲ್ಪ ಮನೆಯೆಲ್ಲ ಸ್ಪ್ರೆಡ್ ಮಾಡ್ತಾ ಇದ್ರೆ ನೆಗೆಟಿವ್ ಎನರ್ಜಿ ಎಲ್ಲ ಹೊರಗೆ ಹೋಗಿ ಲಕ್ಷ್ಮೀ ಕಟಾಕ್ಷ ಅನ್ನೋದು ಬೇಗ ಆಗುತ್ತೆ. ಲಕ್ಷ್ಮೀ ಕಟಾಕ್ಷ ಅಂದರೆ ಬರೀ ದುಡ್ಡು ಅನ್ನೋದು ಕಾನ್ಸೆಪ್ಟ್ ಅಲ್ಲ. ಆರೋಗ್ಯ, ಐಶ್ವರ್ಯ, ಮನೆಯಲ್ಲಿ ಸಂತೋಷ, ಹೊಂದಾಣಿಕೆ, ಯಾವಾಗಲೂ ಕಿರುಕುಳ, ನೆಗೆಟಿವ್ ಎನರ್ಜಿ ಅಂದರೆ ಬರೀ ಹಣಕ್ಕೆ ಸಂಬಂಧಪಟ್ಟಿದ್ದೇ ಅಲ್ಲ, ಅಲ್ಲಿ ನೆಮ್ಮದಿ ಇರಲ್ಲ, ಆರೋಗ್ಯ ಇರಲ್ಲ, ಇವೆಲ್ಲ ಕೊರತೆಗಳು ಕಾಣ್ತಾ ಇರ್ತವೆ. ಸೊ ಇವೆಲ್ಲನೂ ಅವಾಯ್ಡ್ ಆಗುತ್ತೆ ಈ ಒಂದು ಪರಿಹಾರ ಮಾಡೋದ್ರಿಂದನೂ ಸಹ. ಜೊತೆಗೆ ಈ ಪಚ್ಚೆ ಕರ್ಪೂರನ ನಾನು ಇದಕ್ಕೆ ಮೊದಲಿನ ವಿಡಿಯೋನಲ್ಲಿ ಜವ್ವಾದು ಪೌಡರ್ ಬೇಕಿದ್ರು ಹೊಸಲಿಗೆ ಹಚ್ಚಬಹುದು ಅಂತ ಹೇಳಿದ್ದೆ. ಸೊ ನೀವು ಅದರ ಸಮೇತ ಜವ್ವಾದು, ಅರಶಿನ ಸಮೇತ ಅಥವಾ ಗಂಧ ಲೇಹ್ಯ ಮಾಡ್ತಾರಲ್ವ ಮೇನ್ ಎಂಟ್ರೆನ್ಸ್ ಹೊಸಲಿಗೆಲ್ಲ ಪೂಜೆ ಮಾಡುವಾಗ, ಅವಾಗ ಸಹ ಈ ಪಚ್ಚೆ ಕರ್ಪೂರ ಪೌಡರ್ನ ಬೆರೆಸ್ಬಿಟ್ಟು ಹೊಸಲಿಗೆ ಅಲಂಕಾರ ಮಾಡಬಹುದು. ಈ ರೀತಿ ಮಾಡಿದ್ರೂ ಸಹ ಲಕ್ಷ್ಮೀ ಕಟಾಕ್ಷ ಸಿಗುತ್ತೆ. ಮತ್ತು ಈ ಹೂವು, ಮಲ್ಲಿಗೆ ಹೂವು, ಎಸ್ಪೆಷಲಿ ಮಲ್ಲಿಗೆ ಹೂವು, ಈ ವಿಡಿಯೋನಲ್ಲಿ ಸುಮಾರು ಟಿಪ್ಸ್ ಇದೆ. ಸೊ ಕೊನೆವರೆಗೂ ನೋಡಿ, ಮಿಸ್ ಮಾಡದೆ ನೋಡ್ತಾ ಇರಿ. ಈ ಮಲ್ಲಿಗೆ ಹೂವು ಬಂದು ನೀವು ಹುಣ್ಣಿಮೆ ದಿವಸ ಆಗಿರಬಹುದು, ಅಮಾವಾಸ್ಯೆ ದಿವಸ ಆಗಿರಬಹುದು, ಅಥವಾ ಶುಕ್ರವಾರ ಆಗಿರಬಹುದು, ಒಂದು ಇಡಿಯಷ್ಟು ಮಲ್ಲಿಗೆ ಹೂವು ತಗೊಂಡು ನಿಮ್ಮ ಸಂಕಲ್ಪ ಮಾಡಿಕೊಂಡು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡ್ಕೊಂಡ್ಬಿಟ್ಟು ನೀವು ಏನು ಮಾಡಬೇಕು, ಹರಿಯೋ ನೀರ ಹತ್ರ ಹೋಗ್ಬಿಟ್ಟು ನಿಮ್ಮ ಸಂಕಲ್ಪ ಹೇಳಿಕೊಂಡು ಆ ಹೂವನ್ನ ನೀರಿಗೆ ಬಿಡಬೇಕು. ಶುಕ್ರವಾರ ಮಾಡಿದ್ರೂ ಒಳ್ಳೆಯದು, ಗುರುವಾರ ಮಾಡಿದ್ರೂ ಒಳ್ಳೆಯದು, ಅಥವಾ ಹುಣ್ಣಿಮೆ ಅಮಾವಾಸ್ಯೆಗೆ ಮಾಡಿದ್ರೂ ಒಳ್ಳೆಯದು. ಒಂದು ಇಡಿಯಷ್ಟು ಮಲ್ಲಿಗೆ ಹೂವು ಅಥವಾ ಕನಿಷ್ಠ ಪಕ್ಷ ಒಂದು 9 ಮಲ್ಲಿಗೆ ಹೂವನ್ನ ತಗೊಬೇಕು. ಯಾಕಂದರೆ ಮಲ್ಲಿಗೆ ಹೂವು ನಾವು ಲಕ್ಷ್ಮೀ ಸ್ವರೂಪ ಅಂತೀವಿ. ನಮ್ಮ ಸಂಕಲ್ಪವನ್ನು ಅದಕ್ಕೆ ತಿಳಿಸಿ ಹರಿಯೋ ನೀರಕ್ಕೆ ಹಾಕ್ಬಿಟ್ರೆ ನಿಮಗೆ ಗೊತ್ತಿದೆ ನೀರಿಗೆ ಎಂಥ ಶಕ್ತಿ ಇದೆ ಅಂದರೆ ನಾವೇನು ಬಯಸಿದ್ರೂ ಕೊಡೋ ಶಕ್ತಿ ನೀರಿಗಿದೆ. ಸೊ ನೀರಿಂದ ಪಾಸಿಟಿವ್ ಎನರ್ಜಿನ ನಾವು ಗ್ಯಾದರ್ ಮಾಡ್ಕೋಬಹುದು, ಅಫರ್ಮೇಷನ್ಸ್ ಮಾಡ್ಕೋಬಹುದು. ಸೊ ಹಾಗಾಗಿ ನಿಮ್ಮ ಸಂಕಲ್ಪ ನೀರು ಹರಿಯೋ ನೀರ ಹತ್ರ ನಿಂತ್ಕೊಂಡ್ಬಿಟ್ಟು ಒಳ್ಳೆ ನೀರಾಗಿರಬೇಕು. ಮತ್ತು ಮೇಡಮ್ ನಮ್ಮ ಮನೆ ಹತ್ರ ಕಾಲುವೆ ಇದೆ, ಸ್ವಲ್ಪ ಗಲೀಜಿದೆ, ಕೆರೆ ಇದೆ, ಪರವಾಗಿಲ್ವಾ, ಕಸ ತುಂಬಿದೆ, ಆದರೂ ನಾನು ಇಲ್ಲಿ ಮಾಡ್ಬೋದು ಅಂತ ಕೇಳಬಾರ್ದು. ಯಾಕಂದರೆ ನಮ್ಮ ಸಂಕಲ್ಪ ಅಷ್ಟು ಪಾಸಿಟಿವ್ ಆಗಿದೆ. ಒಳ್ಳೆ ಜಾಗ ನೋಡ್ಕೊಳ್ಳಿ, ಅಥವಾ ದೇವಸ್ಥಾನದ ಬಳಿ ಹೋಗಿ, ಕಲ್ಯಾಣಿ ಇರೋ ಕಡೆ ಹೋಗಿ, ಅಥವಾ ಹರಿಯೋ ಜಾಗ ಇದ್ದರೆ ಇನ್ನೂ ಒಳ್ಳೆಯದು, ನೀರು ಹರಿಯೋ ಜಾಗ ಅಂತ ಕಡೆಗೆ ಹೋದರೆ ಒಳ್ಳೆಯದು. ಈ ರೀತಿ ಮಲ್ಲಿಗೆ ಹೂವನ್ನು 9 ಅಥವಾ ಒಂದು ಇಡಿಯಷ್ಟು ಇಟ್ಕೊಂಡು ನಿಮ್ಮ ಸಂಕಲ್ಪ ಹೇಳಿಕೊಂಡು ಹರಿಯೋ ನೀರಿಗೆ ಬಿಟ್ಬಿಡ್ರಿ.
ಆಯಿತು, ನನ್ನ ಈ ಒಂದು ಆಸೆ ಈಡೇರಿದೆ ಅನ್ನೋ ಥರನೇ ಫುಲ್ಫಿಲ್ ಆಗಿದೆ ಅಂತಲೇ ನೀವು ಫೀಲ್ ಆಗಬೇಕು ಇದನ್ನು ಮಾಡುವಾಗ. ಸೊ ಈ ರೀತಿನೂ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.